ಹಾಯ್ ವೆಲ್ಕಮ್ ಟು ಪ್ರಿಯಾಂಕಾಸ್ ಕಿಚನ್. ನಾನಿವತ್ತು ಗಿರ್ಮಿಟ್ನ ಹೇಗೆ ಮಾಡೋದು, ಸಾಯಂಕಾಲ ಈವ್ನಿಂಗ್ ಮಕ್ಕಳಿಗೆ ಸ್ನ್ಯಾಕ್ಸ್ನ ತಿನ್ಬೇಕನ್ನಿಸ್ದಾಗ ಈಸಿಯಾಗಿ ಫಟಾಫಟ್ ಅಂತ ಮಾಡ್ಬೋದು. ಸೊ ಅದನ್ನು ನಾನು ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಮೊದಲಿಗೆ ಒಂದು ಬಾಣಲೆಯಲ್ಲಿ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ. ಸೊ ಅದರಲ್ಲಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಹಸಿಮೆಣ್ಸಿನ್ಕಾಯನ್ನ ಹಾಕ್ಕೊಳ್ಳಿ. ಜೊತೆಗೆ ಒಂದು 2 ಈರುಳ್ಳಿನ ನಾನು ಇಲ್ಲಿ ದೊಡ್ಡದಾಗಿರೋ 2 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದರಲ್ಲಿ 1 ಈರುಳ್ಳಿಯಷ್ಟು ನೀವು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇನ್ನೂ ಅರ್ಧ ಈರುಳ್ಳಿ ನಾನು ಮುಂದೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಸೊ ಅಲ್ಲಿವರೆಗೂ ನೀವು 1 ಈರುಳ್ಳಿ ಅಷ್ಟು ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ನೀವು ಅದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ಸೊ ಎಣ್ಣೆ ಚೆನ್ನಾಗಿ ಕಾಯ್ದು ಕರಿಬೇವೆಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆನ ಹಾಕ್ಕೊಂಡು ಕೆಂಪು ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದನ್ನು ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್ ನೀವು. ಸೊ ಈ ಮಕ್ಕಳು ಪದೇ ಪದೇ ನಮಗೆ ಬೇಕು ಅಂತ ಕೇಳಬೇಕು, ಅಷ್ಟು ಚೆನ್ನಾಗಿರುತ್ತೆ ಇದು ಗಿರ್ಮಿಟ್ಟು. ಸೊ ನಾವು ಯಾವಾಗಲೂ ಗುಲ್ಬರ್ಗಕ್ಕೆ ಬಂದರೆ ನಮ್ಮಮ್ಮ ಗಿರ್ಮಿಟ್ನ ಕೇಳಿ ಮಾಡಿಸ್ಕೊಂಡು ತಿಂತೀವಿ ನಾವು. ಸೊ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಇವಾಗ ಸ್ವಲ್ಪ ಇಂಗನ್ನ ಹಾಕ್ಕೊತಾ ಇದ್ದಾರೆ. ಸೊ ಇಂಗು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಸೊ ಅದಾದಮೇಲೆ ನಾವು ಈಗ ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಈರುಳ್ಳಿನ ಒಂದು ಅರ್ಧ ಈರುಳ್ಳಿ, ಅಂದರೆ 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀವಲ್ಲ, ಸೊ ಆ ಈರುಳ್ಳಿನ ಹಾಕ್ಕೊಳ್ಳಿ. ಸೊ ಅದನ್ನು ಚೆನ್ನಾಗಿ ನೀವು ಏನು ಮಾಡ್ಕೊಳ್ಬೇಕು, ಫ್ರೈ ಮಾಡ್ಕೊಳ್ಬೇಕು. ಸೊ ಈರುಳ್ಳಿನ ಎಷ್ಟೊತ್ತವರೆಗೂ ಫ್ರೈ ಅಂತಂದರೆ ಸ್ವಲ್ಪ ಕೆಂಪು ಆಗಬೇಕು, ತುಂಬಾ ಕೆಂಪಗೆ ಮಾಡ್ಕೊಬೇಡಿ, ತುಂಬ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಬೇಡಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ಸೊ ಅದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ನೀವು, ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದನ್ನು ತುಂಬ ಚೆನ್ನಾಗಿ ಕೈ ಆಡಿಸ್ಕೊಂಡು ಮಾಡಿ ಫ್ರೈ ಮಾಡ್ಕೊಳ್ಳಿ. ಸೊ ಇದಕ್ಕೆ ನೀವು ಹಸಿ ಬಿಸಿ, ಅಂದರೆ ತುಂಬ ಫ್ರೈ ಆಗೋವರೆಗೂ ಮಾಡ್ಕೊಬೇಡಿ. ಈರುಳ್ಳಿ ಆಗಲಿ ಹಸಿಮೆಣ್ಸಿನ್ಕಾಯಿ ಆಗಲಿ ಯಾವುದೇ, ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಚೆನ್ನಾಗಿ ಕೆಂಪು ಗೋಲ್ಡನ್ ಬ್ರೌನ್ ಬರಬೇಕು, ಬಟ್ ಬೇರೆದು ಯಾವುದು ಅಷ್ಟನ್ನು ಫ್ರೈ ಆಗಿ ಮಾಡ್ಕೊಬೇಡಿ ನೀವು. ಸೊ ಅದಕ್ಕೆ ನಾವು ಹುರ್ಕೊಂಡಿರೋ ಹುರ್ಗಡ್ಲೆನ ಹಾಕ್ಕೊತಾ ಇದ್ದಾರೆ. ಸೊ ನೀವು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡಾಗಲೂ ಹಾಕ್ಕೋಬೋದು, ಅಥವಾ ಬೇರೆ ಟೈಮ್ನಲ್ಲಾದ್ರೂ ನೀವು ಹಾಕ್ಕೋಬೋದು. ಸೊ ಇವು ಹುರ್ಕೊಂಡಿರೋ ಹುರ್ಗಡ್ಲೆ ಆಗಿರೋದ್ರಿಂದ ಎಣ್ಣೆಯಲ್ಲಿ ಉದ್ದಿನಬೇಳೆ ಜೊತೆಗೆ ಹಾಕ್ಕೊಂಡ್ರೆ ತುಂಬ ಫ್ರೈ ಆಗುತ್ತೆ ಅಂತ ಇವಾಗ ಹಾಕ್ಕೊಂಡಿರೋದು. ಸೊ ನಿಮ್ಮ ಇಷ್ಟ, ನೀವು ಯಾವಾಗಾದ್ರೂ ಹಾಕ್ಕೋಬೋದು. ಸೊ ಇವಾಗ ನಾವು ಒಂದು ಅರ್ಧ ಟೊಮೆಟೊ ಅಷ್ಟು ಹಾಕ್ಕೊಂಡಿದ್ದೀವಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಚಿಟಿಕೆಯಷ್ಟು ಅಥವಾ ಒಂದು ಅರ್ಧ ಚಮಚದಷ್ಟು ಸಕ್ಕರೆನ ಹಾಕ್ಕೊಳ್ಳಿ ರುಚಿಗೆ. ಜೊತೆಗೆ ಒಂದು ಹಿಡಿಯಷ್ಟು ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ವಿ. ಸೊ ಆ ನೆನೆಸಿರೋ ಹುಣಸೆಹಣ್ಣಿನ ರಸನ ನೀವು ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಂಡು ಚೆನ್ನಾಗಿ ಫ್ರೈ ಆಗಿ ಅದನ್ನು ಎಣ್ಣೆ ಬಿಡೋವರೆಗೂ ನೀವು ಅದನ್ನು ಫ್ರೈ ಮಾಡ್ಕೊತಾನೇ ಇರಬೇಕು. ಸೊ ಸಿಮ್ಮಲ್ಲಿಟ್ಟು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ನೀವೇನು ನೋಡಿ ಅದನ್ನು ಫ್ರೈ ಮಾಡ್ಕೊತಾನೇ ಇರಿ. ಸೊ ಅದಕ್ಕೆ ಸ್ವಲ್ಪ ನೀವು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಬೋದು. ನಾವು ಇದರಲ್ಲಿ ಹಾಕ್ತಾಯಿಲ್ಲ, ಸೊ ಆಮೇಲೆ ಉದುರಿಸ್ಕೊತಾ ಇದ್ದೀವಿ. ಸೊ ಇವಾಗ ಮಂಡಳ ಅಂತ ಕರಿತೀವಿ ನಮ್ಮ ಕಡೆ ಎಲ್ಲ. ಸೊ ಅದನ್ನು ನೀವು ಚುರ್ಮುರಿ ಅಂತಿರೋ ಮಂಡಕ್ಕಿ ಅಂತಿರೋ ಗೊತ್ತಿಲ್ಲ. ಸೊ ಅದನ್ನು ನೀವು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಒಣ ಮಂಡಳನ ಅದರಲ್ಲಿ ಫ್ರೈ ಮಾಡಿರೋ ಪೇಸ್ಟ್ನಲ್ಲಿ ಹಾಕಿ ಕಲಿಸ್ಕೊಂಡು ಕೊತ್ತಂಬರಿ ಉಜ್ಕೊಳ್ಳಿ. ಸ್ವಲ್ಪ ಪುಟಾಣಿ ಹಿಟ್ಟು ಜೊತೆಗೆ ಈಗ ಉಳಿಸ್ಕೊಂಡಿರೋ ಈರುಳ್ಳಿ ಬೇಕು ಅಂತ ಹೇಳಿದ್ನಲ್ಲ, ಸೊ ಆ ಉಳಿಸ್ಕೊಂಡಿರೋ ಈರುಳ್ಳಿ, ಕಟ್ ಮಾಡಿರೋ ಈರುಳ್ಳಿ ಮತ್ತು ಒಂದು ಹಾಫ್ ಟೊಮೆಟೊ, ಕಟ್ ಮಾಡ್ಕೊಂಡಿರೋ ಟೊಮೆಟೊನ ನೀವು ಮೇಲೆ ಉದುರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಸೊ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಬೇಕಂದರೆ ಒಂಚೂರು ಕೊತ್ತಂಬರಿನ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಂಡು ಒಲೆ ಮೇಲೆ ಇಟ್ಕೊಂಡು ಕಲಿಸೋದ್ರಲ್ಲಿಂದ ಸ್ವಲ್ಪ ಚೆನ್ನಾಗಿ ಕುರ್ಕುರು ಆಗಿರುತ್ತೆ. ಇಲ್ಲಪ್ಪ ಇದೇ ಚೆನ್ನಾಗಿದೆ ಅಂತಂದರೆ ನೀವು ಆಫ್ ಮಾಡಿಕೊಂಡು ಕಲಿಸ್ಕೋಬೋದು. ಸ್ವಲ್ಪ ಪುಟಾಣಿ ಹಿಟ್ಟನ್ನ ಹಾಕ್ಕೊಳ್ಳಿ, ನಿಮ್ಗೆ ಬೇಕು ಅಂತಂದರೆ ಪುಟಾಣಿ ಹಿಟ್ಟು ಕಲಿಸ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸೊ ಮಕ್ಕಳಿಗೆ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಬೇಕು ಅಂದರೆ ನೀವು ಅದ್ರ ಮೇಲೆ ಮಿಕ್ಸರ್, ಅಂದರೆ ಖಾರ ಇರುತ್ತಲ್ಲ, ಸೊ ಬೇಕ್ರಿಯಲ್ಲಿ ಸಿಗೋ ಖಾರ ತಿಂಡಿನ ನೀವು ಅದ್ರ ಮೇಲೆ ಹಾಕ್ಕೊಂಡು ತಿನ್ಬೋದು. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮತ್ತು